ನಮಸ್ಕಾರ. ಎಲ್ಲರಿಗೂ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇವತ್ತು ನಾವು ನಮ್ಮ ಜನಸಾಮಾನ್ಯರ ವೇದಿಕೆಯ ಕಚೇರಿಯ ಮುಂಭಾಗದಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮವನ್ನು ಆಚರಿಸಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಎಲ್ಲ ನಮ್ಮ ಫ್ರೀಡಮ್ ಫೈಟರ್ಸು ಮತ್ತು ಹಾಗೆ ನಮ್ಮ ಸೋಲ್ಜರ್ಸು ಇರೋದಕ್ಕೆ ನಾವು ಎಷ್ಟು ಸೇಫಾಗಿ ಇವತ್ತಿದ್ದೀವಿ, ಅದೇ ಥರ ಅವ್ರಿಗೆಲ್ಲ ಅವ್ರ ಕುಟುಂಬದವರಿಗೆ ಮತ್ತು ಅವ್ರ ಮನೆಯದವರಿಗೆ ಎಲ್ಲರಿಗೂ ಒಂದು ಹೃದಯಪೂರ್ವಕ ಥ್ಯಾಂಕ್ ಯು ಅನ್ನು ಹೇಳೋದಕ್ಕೆ ಈ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದೀವಿ. ಮತ್ತು ಎಲ್ಲ ಭೇದ ಭಾವ ಎಲ್ಲ ಬಿಟ್ಟು ಎಲ್ಲ ಒಂದಾಗಿ ನಾವು ನಮ್ಮ ಇಂಡಿಯನ್ನ ನಾವು ಇನ್ನು ವಿತ್ ಡಿಗ್ನಿಟಿ, ವಿತ್ ಬೀಯಿಂಗ್ ಅ ಪ್ರೌಡ್ ಇಂಡಿಯನ್ ಭಾರತ ದೇಶವನ್ನು ಶೈಲೇಶ್ ಸಾರು ಅನುಕೂಲ ಮಾಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗೆಲ್ಲ ಅನುಕೂಲ ಇದೆ. ಹೆಣ್ಣು ಮಕ್ಳಿಗೆ ಲೋನ್ ಮಾಡಿಕೊಡ್ತಾರೆ. 60 ವರ್ಷದವ್ರಿಗೆಲ್ಲರಿಗೂ ಟ್ಯಾಬ್ಲೆಟ್ಗಳು, ಕಷ್ಟ ಅಂತ ಬಂದವ್ರಿಗೆಲ್ಲ ಹೆಲ್ಪಿಂಗ್ ಇದೆ. ಈ ಆಫೀಸಲ್ಲಿ ಎಲ್ಲರಿಗೂ ಅನುಕೂಲ ಇದೆ. ನಾಳೆ ದಿನ ಹೆಣ್ಣು ಮಕ್ಕಳಿಗೆಲ್ಲ ಒಂದು ನೆಲೆ ಅಂತ ಮಾಡಿಕೊಡ್ಬೇಕು, ಒಂದು ಮನೆ ಅಂತ ಮಾಡಿಕೊಡ್ಬೇಕು ಅಂತ ಸಾರಲ್ಲಿ ಇದೆ. ಅವರು ಮುಂದೆ ಮಾಡಿಕೊಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗೆಲ್ಲ ಒಂದು ಗೂಡು ಅಂತ ಮಾಡಬೇಕು. ನನ್ನ ಕಡೆಯಿಂದ ಏನಿದೆ ಆ ಹೆಲ್ಪ್ ಎಲ್ಲ ನಾನು ಮಾಡ್ತೀನಿ ಅಂತ ಸಾರು, ನಾನು ಎಷ್ಟೇ ಇದ್ರೂ ನನ್ನ ಹೆಣ್ಣು ಮಕ್ಕಳಿಗಾಗಿ ನಾನು ಹೋರಾಟ ಮಾಡ್ತೀನಿ, ನನ್ನ ಹೆಣ್ಣು ಮಕ್ಕಳಿಗಾಗಿ ಬಲಗಡೆ ನಿಲ್ತೀನಿ ಅಂತ ಅವರು ನಮಗೆಲ್ಲ. ನಾನು ಶೈಲೇಶ್ ಅವರ ಒಂದು ಸಂಸ್ಥೆ ಸಂಘ, ಅದರಲ್ಲಿ ಸಾಮಾನ್ಯ ಪದಾಧಿಕಾರಿಯಾಗಿರ್ತೇನೆ. ಈ ದಿನ ಭಾರತ ದೇಶದ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದ ದಿನ. ಈ ಸಂದರ್ಭದಲ್ಲಿ ನಾವು ಭಾರತದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥ ನೂರಾರು ಹಬ್ಬಗಳನ್ನು ಮಾಡುವುದಕ್ಕಿಂತಲೂ ಅತ್ಯುತ್ತಮವಾದ ಒಂದು ಹಬ್ಬದ ಸಂದರ್ಭ ಅಂದರೆ ಭಾರತೀಯರ ಸ್ವಾತಂತ್ರ್ಯ ದಿನ. ಶೈಲೇಶ್ರವರು ಅದೇ ಹಾದಿಯಲ್ಲಿ ತುಳಿಯುತ್ತಾ ಭಾಳಷ್ಟು ಜನ ಬಡವರಿಗೆ, ಭಾಳಷ್ಟು ಜನ ಸಂಕಷ್ಟಕ್ಕೊಳಪಟ್ಟವರಿಗೆ, ಬಹಳಷ್ಟು ಜನ ಅಸಹಾಯಕರಿಗೆ ಸಹಾಯದ ರೀತಿಯಲ್ಲಿ ಅನೇಕ ಸೌಲಭ್ಯಗಳನ್ನು ಒದಗಿಸಿಕೊಡುತ್ತಿರುವುದರಿಂದ ನಾವೆಲ್ಲರೂ ಅವರಿಗೆ, ಅವರ ಹೆಸರಿಗೆ, ಅವರ ಕರ್ತವ್ಯಕ್ಕೆ, ಅವರ ನಡತೆಗೆ ನಾವು ತಲೆಬಾಗಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯವಾಗಿರುತ್ತದೆ.